ಪ್ರಜ್ವಲ್ ಪಾಪಕೂಪದಲ್ಲಿ ಅಪ್ರಾಪ್ತೆಯರ ಮೇಲೂ ಕೂಡ ದೌರ್ಜನ್ಯ ನಡೆದಿರೋ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಎಸ್ಐಟಿ ಟೀಮ್ ರಿಪೋರ್ಟ್ ಅನ್ನ ಕೇಳಿ ಮಕ್ಕಳ ರಕ್ಷಣಾ ಆಯೋಗ ಪತ್ರವನ್ನ ಬರೆದಿದೆ. ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ಸಂಭಾಷಣೆಯನ್ನ ನಡೆಸುತ್ತಿದ್ದ ಅನ್ನುವಂತಹ ಆರೋಪ ಇದು. ಈ ವೇಳೆ ಅಪ್ರಾಪ್ತೆ ಬಳಸಿಕೊಂಡಿದ್ದ ಬಗ್ಗೆ ಮೇಲ್ನೋಟಕ್ಕೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಪ್ರಾಪ್ತ ಬಾಲಕಿಯರನ್ನ ಬಳಸಿಕೊಂಡಿದ್ರೆ ವಿಚಾರಣೆ ನಡೆಸಬೇಕಾಗುತ್ತೆ. ಆ ವರದಿಯನ್ನ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಸಲ್ಲಿಸಬೇಕು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ಗೆ ಆಯೋಗದ ಅಧ್ಯಕ್ಷರಿಂದಲೇ ಪತ್ರ ಈಗ ಬಂದಿರುವಂಥದ್ದು. ಇಲ್ಲಿ ಅಪ್ರಾಪ್ತಿಯನ್ನ ಕೂಡ ಬಳಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಂದು ಆರೋಪ. ಎಸ್ಐಟಿ ಟೀಮ್ ರಿಪೋರ್ಟ್ ಅನ್ನ ಮಕ್ಕಳ ರಕ್ಷಣಾ ಆಯೋಗ ಕೇಳಿದೆ. ವಿಡಿಯೋ ಕಾಲ್ ಅನ್ನ ಮಾಡಿ ಅಶ್ಲೀಲ ಸಂಭಾಷಣೆಯನ್ನ ಪ್ರಜ್ವಲ್ ರೇವಣ್ಣ ನಡೆಸ್ತಾ ಇದ್ರು ಅನ್ನುವಂತಹ ಆರೋಪ ಇದು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರಿಗೆ ಆಯೋಗದ ಅಧ್ಯಕ್ಷರೇ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಸ್ವತಃ ಮಕ್ಕಳ ರಕ್ಷಣಾ ಆಯೋಗವೇ ಪತ್ರವನ್ನ ಬರೆದಿರೋದ್ರಿಂದ ಅಪ್ರಾಪ್ತಿಯನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಜೊತೆಗೆ ಇಲ್ಲಿ ಮೇಲ್ನೋಟಕ್ಕೆ ಆಕೆಯನ್ನು ಕೂಡ ಲೈಂಗಿಕವಾಗಿ ಅಥವಾ ಅಶ್ಲೀಲ ಸಂಭಾಷಣೆಯ ಮೂಲಕ ಬಳಸ್ಕೊಂಡಿರೋದ್ ಬಗ್ಗೆ ಗೊತ್ತಾಗ್ತಾ ಇದೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲ ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಪ್ರಜ್ವಲ್ ಪಾಪಕೂಪದಲ್ಲಿ ಅಪ್ರಾಪ್ತೆಯರ ಮೇಲೂ ಕೂಡ ದೌರ್ಜನ್ಯ ನಡೆದಿರೋ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಎಸ್ಐಟಿ ಟೀಮ್ ರಿಪೋರ್ಟ್ ಅನ್ನ ಕೇಳಿ ಮಕ್ಕಳ ರಕ್ಷಣಾ ಆಯೋಗ ಪತ್ರವನ್ನ ಬರೆದಿದೆ. ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ಸಂಭಾಷಣೆಯನ್ನ ನಡೆಸುತ್ತಿದ್ದ ಅನ್ನುವಂತಹ ಆರೋಪ ಇದು. ಈ ವೇಳೆ ಅಪ್ರಾಪ್ತೆ ಬಳಸಿಕೊಂಡಿದ್ದ ಬಗ್ಗೆ ಮೇಲ್ನೋಟಕ್ಕೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಪ್ರಾಪ್ತ ಬಾಲಕಿಯರನ್ನ ಬಳಸಿಕೊಂಡಿದ್ರೆ ವಿಚಾರಣೆ ನಡೆಸಬೇಕಾಗುತ್ತೆ. ಆ ವರದಿಯನ್ನ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಸಲ್ಲಿಸಬೇಕು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ಗೆ ಆಯೋಗದ ಅಧ್ಯಕ್ಷರಿಂದಲೇ ಪತ್ರ ಈಗ ಬಂದಿರುವಂಥದ್ದು. ಇಲ್ಲಿ ಅಪ್ರಾಪ್ತಿಯನ್ನ ಕೂಡ ಬಳಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಒಂದು ಆರೋಪ. ಎಸ್ಐಟಿ ಟೀಮ್ ರಿಪೋರ್ಟ್ ಅನ್ನ ಮಕ್ಕಳ ರಕ್ಷಣಾ ಆಯೋಗ ಕೇಳಿದೆ. ವಿಡಿಯೋ ಕಾಲ್ ಅನ್ನ ಮಾಡಿ ಅಶ್ಲೀಲ ಸಂಭಾಷಣೆಯನ್ನ ಪ್ರಜ್ವಲ್ ರೇವಣ್ಣ ನಡೆಸ್ತಾ ಇದ್ರು ಅನ್ನುವಂತಹ ಆರೋಪ ಇದು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರಿಗೆ ಆಯೋಗದ ಅಧ್ಯಕ್ಷರೇ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಈಗ ತನಿಖೆಯನ್ನ ಮಾಡಬೇಕಾಗುತ್ತೆ. ಸ್ವತಃ ಮಕ್ಕಳ ರಕ್ಷಣಾ ಆಯೋಗವೇ ಪತ್ರವನ್ನ ಬರೆದಿರೋದ್ರಿಂದ ಅಪ್ರಾಪ್ತಿಯನ್ನು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಜೊತೆಗೆ ಇಲ್ಲಿ ಮೇಲ್ನೋಟಕ್ಕೆ ಆಕೆಯನ್ನು ಕೂಡ ಲೈಂಗಿಕವಾಗಿ ಅಥವಾ ಅಶ್ಲೀಲ ಸಂಭಾಷಣೆಯ ಮೂಲಕ ಬಳಸ್ಕೊಂಡಿರೋದ್ ಬಗ್ಗೆ ಗೊತ್ತಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.